ಹೆಚ್ಚು ಕಡಿಮೆ ಪೂರ್ತಿ ಬೆಂಗಳೂರಿನಲ್ಲಿ ವರುಣ ಮತ್ತೆ ಆರ್ಭಟಿಸಿದ್ದಾನೆ. ಹಲವಾರು ಕಡೆ ತಗ್ಗು ಪ್ರದೇಶಗಳಿಗೆ ಮಳೆ ನೀರು ನುಗ್ಗಿದೆ. ಮನೆಗಳಿಗೆ ಮಳೆಯ ನೀರು ನುಗ್ಗಿದ್ರಿಂದ ನಿವಾಸಿಗಳು ಪರದಾಡೋ ಹಾಗಾಗಿದೆ. ರಸ್ತೆಗಳಲ್ಲಿ ಭಾರಿ ಪ್ರಮಾಣದ ನೀರು ಹರಿತಿದೆ. ರಸ್ತೆ ಸಂಚಾರ ಅಸ್ತವ್ಯಸ್ತಗೊಂಡಿದೆ. ವಿಜಯನಗರ, ನಾಯಂಡಹಳ್ಳಿ, ರಿಚ್ಮಂಡ್ ಟೌನ್, ಜಯನಗರ, ಕೋರಮಂಗಲ, ಮಡಿವಾಳ, ಹೆಬ್ಬಾಳ, ಗಿರಿನಗರ, ಚಾಮರಾಜಪೇಟೆ ಸೇರಿದಂತೆ ಬೆಂಗಳೂರಿನ ಬಹುತೇಕ ಕಡೆ ಮಳೆ ಅಬ್ಬರಿಸಿದೆ. ಸ್ಕ್ರೀನ್ ಮೇಲೆ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಒಂದು ಕಡೆ ಶಿವಾನಂದ ಸರ್ಕಲ್ನ ದೃಶ್ಯಗಳು, ಮಧ್ಯದಲ್ಲಿ ರಾಜಾಜಿನಗರದಿಂದ ನಮ್ಮ ಪ್ರತಿನಿಧಿಗಳು ಕಳಿಸಿರುವಂತಹ ದೃಶ್ಯಗಳು, ಇನ್ನೊಂದು ಕಡೆ ಓಕಳಿಪುರಂನ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಾ. ರಾಜಾಜಿನಗರದ ರಸ್ತೆಗಳ ಮೇಲೆ ಹೆಚ್ಚು ಕಡಿಮೆ 1 ಅಡಿಗಿಂತಲೂ ಎತ್ತರದಲ್ಲಿ ನೀರು ಹರಿತಾ ಇರುವಂಥದ್ದು. ವಾಹನ ಸವಾರರು, ಅದರಲ್ಲೂ ಬೈಕ್ ಸವಾರರು ನಿಜವಾಗಿಯೂ ಪ್ರಯಾಣ ಮಾಡೋದಕ್ಕೆ ಒದ್ದಾಡುವಂಥ ಪರಿಸ್ಥಿತಿಯಾಗಿದೆ. ಮಳೆ ಬರ್ತಾ ಇದೆ ಸಂಜೆ ಅನ್ನುವಂಥ ಕಾರಣಕ್ಕಾಗಿ ಆಫೀಸ್ನಿಂದ ಹೆಚ್ಚು ಕಡಿಮೆ ಎಲ್ಲರೂ ತಡವಾಗಿ ಹೊರಟಿದ್ದಕ್ಕೆ ಈ ಒಂದು ಟ್ರಾಫಿಕ್ ಜಾಮ್ ಆಗಿದೆ ಅಂತಲೇ ಹೇಳಬಹುದು. ನನ್ನ ಹಿಂದ್ಗಡೆ ಸ್ಕ್ರೀನ್ನಲ್ಲಿ ನೀವು ನೋಡ್ತಾ ಇರುವಂಥದ್ದು ಮಳೆಯ ದೃಶ್ಯಗಳನ್ನು. ಶಿವಾನಂದ ಸರ್ಕಲ್ನ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಾ. ನಮ್ಮ ಪ್ರತಿನಿಧಿ ನಾಗೇಂದ್ರ ಶಿವಾನಂದ ಸರ್ಕಲ್ನಿಂದ ಕಳಿಸಿರುವಂತಹ ದೃಶ್ಯಗಳಿವು. ಒಂದು ಕಡೆ ಟ್ರಾಫಿಕ್ ಜಾಮ್ ಆದರೆ ಇನ್ನೊಂದು ಕಡೆ ಈ ಹೊತ್ತಿನಲ್ಲಿ ಟ್ರಾಫಿಕ್ ಪೊಲೀಸರು ಧಾರಾಕಾರವಾಗಿ ಸುರಿತಾ ಇರುವಂತಹ ಮಳೆಯ ಮಧ್ಯೆ ಟ್ರಾಫಿಕನ್ನು ಕಡಿಮೆ ಮಾಡೋದಕ್ಕೆ ಹೆಣಗಾಡ್ತಾ ಇದ್ದಾರೆ. ಈಗ ನೋಡ್ತಾ ಇರುವಂತಹ ದೃಶ್ಯಗಳು ರಾಜಾಜಿನಗರದಿಂದ ನಮ್ಮ ಪ್ರತಿನಿಧಿ ಕಳಿಸಿರುವಂಥದ್ದು. ರಸ್ತೆಯ ಮೇಲೆ ಎಷ್ಟು ಎತ್ತರದಲ್ಲಿ ನೀರು ಹರಿತಾ ಇದೆ ಅನ್ನೋದಂಥದ್ದನ್ನು ನೀವು ಕಾಣ್ತಾ ಇದ್ದೀರಾ. ಬೈಕ್ ಸವಾರರು ನಿಜವಾಗ್ಲೂ ಪರದಾಡ್ತಾ ಇದ್ದಾರೆ. ರಾಜಾಜಿನಗರದ ಈ ದೃಶ್ಯಗಳನ್ನು ನೋಡ್ತಾ ಇದ್ದರೆ ಸಂಚಾರ ತುಂಬ ಅಸ್ತವ್ಯಸ್ತವಾಗಿಲ್ಲ, ಆದರೆ ಸ್ಲೋ ಮೂವಿಂಗ್ ಟ್ರಾಫಿಕ್ ಇದೆ. ಸೊ ವೀಕೆಂಡ್ ಪ್ಲ್ಯಾನ್ ಮಾಡಿಕೊಂಡು ಈಗ ಮನೆಯಿಂದ ಹೊರಡುವಂಥ ಯೋಚನೆ ಏನಾದರೂ ಇದ್ದರೆ, ವೀಕೆಂಡ್ ಪಾರ್ಟಿಯ ಯೋಚನೆ ಏನಾದರೂ ಇದ್ದರೆ ಅದನ್ನು ರದ್ದುಗೊಳಿಸಿ ಮನೆಯಲ್ಲುಳಿಯುವಂಥದ್ದು ಒಳ್ಳೆಯದು ಅಂತ ಅನ್ನಿಸ್ತಾ ಇರುವಂಥದ್ದು. ಓಕಳಿಪುರಂನ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಾ. ಓಕಳಿಪುರಂ ಅತ್ಯಂತ ಇಕ್ಕಟ್ಟಾದ ರಸ್ತೆಗಳಿರುವಂತಹ ಪ್ರದೇಶ. ಇಂಥಲ್ಲಿ ಟ್ರಾಫಿಕ್ ಜಾಮ್ ಆಗಿರೋದ್ರಿಂದ ಒಂದೇ ಒಂದು ಹೆಜ್ಜೆ ಕೂಡ ವಾಹನಗಳು ಕದಲ್ತಾ ಇಲ್ಲ. ಓಕಳಿಪುರಂ ಮೂಲಕ ಹುಬ್ಬಳ್ಳಿ, ಧಾರವಾಡ ಸೇರಿದಂತೆ ಉತ್ತರ ಕರ್ನಾಟಕದ ಕಡೆ ಹೊರಡುವಂತಹ ಬಸ್ಗಳು ಹೋಗೋದು, ಎಲ್ಲ ಬಸ್ಸುಗಳು ಟ್ರಾಫಿಕ್ ಜಾಮ್ನಲ್ಲಿ ಸಿಕ್ಕಾಕೊಂಡಿರುವಂಥದ್ದನ್ನು ನೀವು ನೋಡ್ತಾ ಇದ್ದೀರಾ. ಇದೇ ಪರಿಸ್ಥಿತಿ ಆನಂದರಾವ್ ಸರ್ಕಲ್ನಲ್ಲೂ ಕೂಡ ಇದೆ ಅಂತ ನಮ್ಮ ಪ್ರತಿನಿಧಿ ರಜನಿ ವರದಿಯನ್ನು ಕೊಡ್ತಾ ಇದ್ರು. ಓಕಳಿಪುರಂನ ದೃಶ್ಯಗಳನ್ನು ನೀವು ನೋಡ್ತಾ ಇರೋದು. ಓಕಳಿಪುರಂನಿಂದ ಆಚೆ ಹೊರಡುವಂಥ ರಸ್ತೆ ಸಂಪೂರ್ಣವಾಗಿ ಜಾಮ್ ಆಗಿದೆ. ಒಂದೇ ಒಂದು ಹೆಜ್ಜೆ ಕೂಡ ವಾಹನಗಳ ಕದಲ್ತಾ ಇಲ್ಲ. ನಮ್ಮ ಜೊತೆ ನಮ್ಮ ವರದಿಗಾರ ನಾಗೇಂದ್ರ ನೇರ ಸಂಪರ್ಕದಲ್ಲಿದ್ದಾರೆ ಶಿವಾನಂದ ಸರ್ಕಲ್ನಿಂದ. ನಾಗೇಂದ್ರ, ಹೇಗಿದೆ ಪರಿಸ್ಥಿತಿ? ಮಳೆ ಸುರಿಯೋದು ಸ್ವಲ್ಪ ಕಡಿಮೆ ಆಗಿದೆ ಅಂತ ಅನ್ನಿಸ್ತಾ ಇದೆ, ಆದರೆ ರಸ್ತೆಯ ಮೇಲೆ ನೀರು ಹಾಗೆ ಇದೆಯಾ ಅಂತ? ಖಂಡಿತವಾಗೂ ಅಜಿತ್, ಏನು ಇಷ್ಟೊತ್ತು ತನಕ ಬೆಂಗಳೂರಿನಲ್ಲಿ ಮಳೆ ಒಂದು ಆರ್ಭಟನೆ ಆಗಿತ್ತು ಅಂತಾನೆ ಹೇಳ್ಬೋದು. ಈ ಇಷ್ಟೊತ್ತಿಗಾಗಲೇ ಸ್ವಲ್ಪ ಪ್ರಮಾಣದಲ್ಲಿ ಮಳೆ ಕಡಿಮೆ ಆಗಿದೆ, ಆದರೆ ಸಂಚಾರ ಅಸ್ತವ್ಯಸ್ತ ಮಾತ್ರ ಹಾಗೆ ಇದೆ. ಟ್ರಾಫಿಕ್ ಎಲ್ಲವೂ ಕಡೆ ಕೂಡ ಟ್ರಾಫಿಕ್ ಜಾಮ್ ಆಗಿದೆ. ಈಗ ನಾನಿರುವಂಥದ್ದು ಶಿವಾನಂದ ಸರ್ಕಲ್ನ ಪಕ್ಕದ ರೋಡಲ್ಲಿದ್ದೀನಿ. ಯಾಕಂದ್ರೆ ಶಿವಾನಂದ ಸರ್ಕಲ್ನಿಂದ ಮೆಜೆಸ್ಟಿಕ್ಗೆ ತೆರಳುವಂತಹ ವೆಹಿಕಲ್ ಎಲ್ಲವೂ ಕೂಡ ಅಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ. 4 ರಸ್ತೆಗಳಲ್ಲಿ ಸರ್ಕಲಲ್ಲಿ ಜಾಮ್ ಆಗಿರೋ ಕಾರಣದಿಂದ ನಮಗೂ ಕೂಡ ಅಲ್ಲಿ ನಿಂತ್ಕೊಳ್ಳೋಕ್ಕಾಗಲಿಲ್ಲ. ಹಾಗಾಗಿ ಪಕ್ಕದ ರೋಡ್, ಬೈಪಾಸ್ ರೋಡಲ್ಲಿ ಬಂದು ನಾವು ನಿಂತ್ಕೊಂಡಿದ್ದೀವಿ. ಈಗಾಗಲೇ ನಾವು ಅಡಿಷನಲ್ ಕಮಿಷನರ್ ಟ್ರಾಫಿಕ್ ಅವರು ಸಲೀಂ ಅವ್ರ ಹತ್ರ ಕೂಡ ಮಾತಾಡಾಗಿದೆ. ಅವರು ಹೇಳಿದಂತೆ ಎಲ್ಲಾ ಕಡೆ, ಬೆಂಗಳೂರಿನ ಎಲ್ಲಾ ಕಡೆ, ಜಯನಗರದಲ್ಲೂ ಕೂಡ ಈಗಾಗಲೇ ಟ್ರಾಫಿಕ್ ಜಾಮ್ ಆಗಿದೆ. ಜಯನಗರದ ಒಂದು ಕಡೆ ಟ್ರಾಫಿಕ್ ಜಾಮ್ ಆದ್ರೆ ಸಾಕು, ಇಡೀ ಬೆಂಗಳೂರೇ ಟ್ರಾಫಿಕ್ ಜಾಮ್ ಆಗುತ್ತೆ ಅಂತ. ಅಷ್ಟೇ ಅಲ್ಲ, ಟ್ರಾಫಿಕ್ ಪೊಲೀಸ್ನವರು ಕೂಡ ಖುದ್ದು ರೋಡ್ನಲ್ಲಿ ನಿಂತಿರುವಂತಹ ನೀರೇನಿದೆ ಆ ನೀರನ್ನ ಕೈನಿಂದ ಬಾಚಿ ಎತ್ತಾಕುವಂತ ಕಾರ್ಯದಲ್ಲಿದ್ದಾರೆ. ಎಲ್ಲ ಸಿಬ್ಬಂದಿ ವರ್ಗದವರು ಕೂಡ ಈಗ ಕಾರ್ಯದಲ್ಲಿದ್ದಾರೆ. ಟ್ರಾಫಿಕ್ ಜಾಮ್ ಕೂಡ ಆಗಿದೆ, ಎಲ್ಲವನ್ನು ಕೂಡ ಕ್ಲಿಯರ್ ಮಾಡ್ತಾ ಇದ್ದಾರೆ. ಆದ್ರೆ ಏನು ನಾಳೆ ನಾಡಿದ್ದು ವೀಕೆಂಡ್ಸ್ ಇತ್ತು, ಹಾಗಾಗಿ ಎಲ್ಲರೂ ಕೂಡ ಮಳೆ ಬಂತಂತ ಆ ಆಫೀಸ್ಗಳಲ್ಲೇ ಉಳ್ಕೊಂಡಿದ್ರು. ಒಟ್ಟಾಗೆ ಮಳೆ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗ್ತಿದ್ದಂಗೆ ಎಲ್ಲರೂ ಕೂಡ ಹೊರಗಡೆ ಬಂದ್ರು. ಆದ್ರೆ ರೋಡ್ ಮೇಲೆ ಖಾಲಿ ಕಾಣ್ತಾ ಇದ್ದು ವೆಹಿಕಲ್ಗಳು ಮಾತ್ರ ಒಂದು ಹೆಜ್ಜೆನೂ ಕೂಡ ಮುಂದೆ ಹೋಗ್ಲಿ ಪಾಸ್ ಆಗ್ಲಿಕ್ಕೆ ಸಾಧ್ಯವೇ ಆಗ್ತಿಲ್ಲ. MG ರೋಡ್ನಿಂದ ಬೇಪನಹಳ್ಳಿ ಕಡೆ ಹೋಗುವಂತ ರಸ್ತೆ ಇದೆ. ಆ ರಸ್ತೆಯಲ್ಲಿ ಒಂದು ಕಾರ್ ಕೂಡ ಹೊಂಡದಲ್ಲಿ ಕಚ್ಕೊಂಡಿದೆ ಅಂತ ಒಂದು ಮಾಹಿತಿ ಕೂಡ ಲಭ್ಯ ಆಗಿದೆ. ಜಯನಗರದಲ್ಲಿ ಸಂಪೂರ್ಣವಾಗಿ ಒಂದು ಕಾರು ಅಲ್ಲಿ ಫ್ಲೇವರ್ ಕೆಳಗಡೆ ನೀರಿನಲ್ಲಿ ಮುಳುಗಿದೆ ಅನ್ನೋ ಒಂದು ಮಾಹಿತಿ ಕೂಡ ಈಗಾಗಲೇ ಲಭ್ಯ ಆಗಿದೆ. ನಾಯಂಡಹಳ್ಳಿ ಕೂಡ, ಅಲ್ಲಿ ಕೂಡ ಒಂದು ಕಾರು ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಿರುವ ಒಂದು ಮಾಹಿತಿ ಲಭ್ಯ ಆಗಿದೆ. ಅಷ್ಟೇ ಅಲ್ಲ, ಗೊರಗುಂಟೆ ಪಳ್ಳಿ ಆಗಿರ್ಬೋದು, ಓಕ್ಲಿಪುರಂ ಮತ್ತು ಶ್ರೀರಾಮ್ಪುರ ಆಗಿರ್ಬೋದು, ಇಲ್ಲೆಲ್ಲ ಕೂಡ ಮನೆಯ ಒಳಗಡೆ ನೀರುಗಳು ನುಗ್ಗಿರುವ ಒಂದು ಮಾಹಿತಿಗಳು ಈಗಾಗಲೇ ಲಭ್ಯ ಆಗಿದೆ. ಅಜಿತ್,
ಎಸ್ ನಾಗೇಂದ್ರ, ಬೇರೆ ಏನಾದರೂ ಅನಾಹುತಗಳು, ಯಾರಿಗಾದರೂ ಗಾಯಗಳು, ಆ ರೀತಿಯಾದಂಥ ವರದಿಗಳೇನಾದರೂ ಇದೆಯಾ ಮಳೆಯಿಂದಾಗಿ? ಮಳೆಯಿಂದಾಗಿ ಇಲ್ಲಿ ತನಕ ಯಾವುದೇ ರೀತಿಯಾದಂತಹ ಅನಾಹುತಗಳು ಇಲ್ಲಿ ತನಕ ಮಾಹಿತಿಗಳು ಲಭ್ಯ ಆಗಿಲ್ಲ. ಏನು ಈಗ ದ್ವಿಚಕ್ರ ವಾಹನಗಳು ಈಗ ಕೆಲಸಗಳನ್ನ ಮುಗಿಸ್ಕೊಂಡು ಮನೆ ಕಡೆ ತೆರಳಿದರೆ, ಅವರು ತೆರಳುವಂತ ವೇಳೆ ಮಳೆ ಸ್ಟಾರ್ಟ್ ಆಗಿರುವಂಥದ್ದು. ಹಾಗಾಗಿ ಅವರೆಲ್ಲರೂ ಕೂಡ ಫ್ಲೇವರ್ ಕೆಳಗಡೆ ನಿಂತ್ಕೊಂಡಿದ್ದಾರೆ. ಈ ಫ್ಲೇವರ್ಗಳ ಕೆಳಗಡೆ ಮಳೆ ಬರಲ್ಲ, ಹಾಗಾಗಿ ಅಲ್ಲಿ ನಿಂತ್ಕೊಂಡ ಕಾರಣದಿಂದಾಗಿ ರಸ್ತೆಗಳಲ್ಲಿ ಟ್ರಾಫಿಕ್ ಜಾಮ್ ಆಗಿರುವಂಥದ್ದು. ಆದ್ರೆ ಇಲ್ಲಿ ತನಕ ಯಾವುದೇ ರೀತಿಯಾದಂತಹ ಹಾನಿಗಳು ಆಗಿಲ್ಲ ಅಂತ ಈಗಾಗಲೇ ಮಾಹಿತಿಗಳು ಲಭ್ಯ ಆಗಿದೆ. ಅಜಿತ್, ನಾಗೇಂದ್ರ, ನಾನು ನಿಮ್ಮನ್ನು ಮತ್ತೆ ಸಂಪರ್ಕಿಸ್ತೀನಿ. ನಮ್ಮ ಜೊತೆ ರಾಮಲಿಂಗಾರೆಡ್ಡಿ ಸಚಿವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ಮಳೆಗೆ ಬಹುಶಃ ಬೆಂಗಳೂರು ಸಿದ್ಧವಾಗಿರಲಿಲ್ಲ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಿಲ್ಲ ಅಂತ ಅನ್ಸುತ್ತೆ. ಹಲೋ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ತಮಗೆ? ಇಲ್ಲ, ಕೇಳಿಸ್ತಾ ಇದೆ. ಈಗ ಎಸ್ ಸರ್. ಮೊನ್ನೆ ಮುಖ್ಯಮಂತ್ರಿಗಳು ಸಂಬಂಧಪಟ್ಟ ಅಧಿಕಾರಿಗಳನ್ನೆಲ್ಲ ಕರೆದಿದ್ರು. ನಾನು ಮತ್ತು ದಿನೇಶ್ ಗುಂಡೂರಾವ್ ಅವರಿಬ್ರು ಕೂಡ ಇದ್ವಿ. ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಎಲ್ಲಿ ಮಳೆ ಬರುವ ಸಂಭವ ಇದೆ ಅಂದ್ರೆ ಮಳೆಗಾಲ ಪ್ರಾರಂಭ ಆಗುತ್ತೆ, ಎಲ್ಲಿ ಯಾವುದೇ ತೊಂದರೆ ಆಗಬಾರ್ದು, ಎಲ್ಲ ಡ್ರೈನ್ಸ್ ಎಲ್ಲ ಕ್ಲಿಯರ್ ಮಾಡಬೇಕು, ಅಂದ್ರೆ ಡಿಶೀಟ್ ಮಾಡಬೇಕು ಅಂತ ಸ್ಪಷ್ಟವಾದ ಆದೇಶವನ್ನು ಕೂಡ ಕೊಟ್ಟಿದ್ರು. ಮತ್ತೆ ಇವತ್ತು ಹೊಸದಾಗಿ ಆಯುಕ್ತರಾಗಿ ಬಂದಂತ ಲಕ್ಷ್ಮೀನಾರಾಯಣ ಅವರು ಕೂಡ ಮಧ್ಯಾಹ್ನ ನನ್ನನ್ನು ಭೇಟಿ ಮಾಡಿದಾಗ ನಾನು ಕೂಡ ಇದನ್ನೆಲ್ಲ ಅವರ ಗಮನಕ್ಕೆ ತಂದಿದ್ದೆ. ಈಗ ಮಳೆ ಹೆಚ್ಚಾಗಿ ಬಿದ್ದಿದ್ರಿಂದ ಕೆಲವು ಕಡೆ ತೊಂದರೆ ಆಗಿದೆ, ಟ್ರಾಫಿಕ್ ಸಮಸ್ಯೆ ಆಗಿದೆ, ಮತ್ತೆ ಕೆಲವು ಕಡೆ ಮನೆಗಳಿಗೂ ಕೂಡ ನೀರು ನುಗ್ಗಿದೆ. ಸಂಜೆ ನಮ್ಮ ಕಮಿಷನರ್ ಅವರು ಎಲ್ಲ ಅಧಿಕಾರಿಗಳನ್ನ ಕರೆಸಿ ಮೀಟಿಂಗ್ ಮಾಡಿದ್ದಾರೆ. ಮತ್ತೆ ಅದೇ ರೀತಿ ಇಡೀ ರಾತ್ರಿ ನಮ್ಮ ಎಲ್ಲ ಅಧಿಕಾರಿಗಳು ಇರ್ತಾರೆ. ಯಾವುದೇ ಸಮಸ್ಯೆ ಬಂದ್ರು ಕೂಡ ನಮ್ಮ ಕಂಟ್ರೋಲ್ ರೂಮ್ ಇರುತ್ತೆ, ಅಲ್ಲಿ ಫೋನ್ ಮಾಡಿದ್ರೆ ತಕ್ಷಣ ಹೋಗಿ ಅಟೆಂಡ್ ಮಾಡೋದಕ್ಕೆ ವ್ಯವಸ್ಥೆ ಆಗಿದೆ. ಎಸ್ ಸರ್, ತಾವು ಈಗಷ್ಟೇ ಅಧಿಕಾರ ವಹಿಸ್ಕೊಂಡಿದ್ದೀರಿ. ತಮ್ಮನ್ನ ಬಹಳ ಕಠಿಣವಾದ ಪ್ರಶ್ನೆಗಳನ್ನು ಕೇಳೋದಕ್ಕಾಗೋದಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಮಳೆ ನೀರು ಸರಾಗವಾಗಿ ಹರಿದು ಹೋಗುವಂತೆ ಅಡೆತಡೆಗಳನ್ನು ತೆರವುಗೊಳಿಸುವಂತಹ ಕೆಲಸ ಸಂಪೂರ್ಣವಾಗಿ ಆಗಿಲ್ವಾ ಅನ್ನುವಂಥ ಸಂಶಯ ಬರ್ತಾ ಇದೆ. ತಮಗೇನಾದ್ರು ಮಾಹಿತಿ ಸರ್ ಅದ್ರ ಬಗ್ಗೆ? ಇಲ್ಲ, ಅದು ಒಂದು ನೀವು ಹೇಳಿದ್ದು ಸರಿ, ನಾನು ಇಲ್ಲ ಅಂತ ಹೇಳಿದಿಲ್ಲ. ಆದ್ರೆ ಆಲ್ ಆಫ್ ಸಡನ್ ಆಗಿ ಏನಾಗುತ್ತೆ, ಹೆಚ್ಚಿನ ಮಳೆ ಒಂದೇ ಬಾರಿ ಬಂದ್ರೆ ಈ ಸಮಸ್ಯೆಗಳಾಗುತ್ತೆ. ಆದ್ರೂ ನೀವು ಹೇಳಿರ್ತಕ್ಕಂಥ ಸಲಹೆ ಏನೇನು ಜನಕ್ಕೆ ಇವತ್ತೇನು ತೊಂದರೆ ಆಗ್ತಾ ಇದೆ ಇದನ್ನ ನಾನು ಕೂಡ ನೋಡ್ತಾ ಇದ್ದೀನಿ. ಅನೇಕ ಫೋನ್ ಕರೆಗಳು ಕೂಡ ಬಂದಿದೆ. ನಾಳೆನೆ ನಾನು ಮತ್ತು ಕಮಿಷನರ್ ಅವರು ಕೂಡ ಎಲ್ಲೆಲ್ಲಿ ಜನಕ್ಕೆ ತೊಂದರೆ ಆಗಿದೆಯೋ ಆ ಎಲ್ಲ ಕಡೆ ಕೂಡ ನಾಳೆ ಹೋಗಿ ಮತ್ತೆ ಮುಂದಕ್ಕೂ ಕೂಡ ಮಳೆ ಬಂದಾಗ ಸಮಸ್ಯೆಗಳಾಗದ ರೀತಿ ನೋಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ. ಎಸ್ ರಾಮಲಿಂಗಾರೆಡ್ಡಿ ಅವರೇ, ನಮ್ಮ ಕಳಕಳಿ ಒಂದೇ. ಕಳೆದ ಸಲ ಮತ್ತು ಈ ಹಿಂದೆ ಪ್ರಾಣಹಾನಿಯಂಥ ಘಟನೆಗಳು ನಡೆದವು. ಕೊನೆ ಪಕ್ಷ ಈ ಸಲ ತೀರಾ ಅಷ್ಟರ ಮಟ್ಟಿಗೆ ಅನಾಹುತಗಳು ಬೇಡ ಅಂತ, ಅದಕ್ಕೆ ಸಂಬಂಧಪಟ್ಟಂತಹ ಮುನ್ನೆಚ್ಚರಿಕೆಗಳನ್ನು ಸರ್ಕಾರ ತೆಗೆದುಕೊಳ್ಳುತ್ತೆ ಅನ್ನುವಂಥ ಭರವಸೆ ನಮ್ಮದು. ಖಂಡಿತ ತಗೊಳ್ತೀವಿ. ಧನ್ಯವಾದಗಳು ಸರ್, ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದದಕ್ಕೆ. ಬೆಂಗಳೂರು ನಗರ ಉಸ್ತುವಾರಿ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದರು. ಈಗ ಮತ್ತೆ ನಾನು ನಮ್ಮ ಪ್ರತಿನಿಧಿ ನಾಗೇಂದ್ರನ ಸಂಪರ್ಕಿಸ್ತಾ ಇದ್ದೀನಿ. ನಾಗೇಂದ್ರ, ನಮ್ಮ ಮಧ್ಯ ಬೆಂಗಳೂರಿನಿಂದ, ಹಾರ್ಟ್ ಆಫ್ ದ ಸಿಟಿಯಿಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ, ಟ್ರಾಫಿಕ್ನ ಸಮಸ್ಯೆ ಸ್ವಲ್ಪನಾದರೂ ಈಗ ಕಡಿಮೆ ಅಂತ ಅನ್ನಿಸ್ತಾ ಇದೆಯಾ? ಮಳೆ ನಿಂತ ಮೇಲೆ, ಮಳೆ ಕಡಿಮೆ ಆದ ಮೇಲೆ? ಮಳೆ ಕಡಿಮೆ ಆಗಿರ್ಬೋದು ಅಜಿತ್, ಆದರೆ ಟ್ರಾಫಿಕ್ ಮಾತ್ರ ಇನ್ನೂ ಹಾಗೆ ಇದೆ, ಅದು ಇನ್ನೂ ಕಡಿಮೆ ಆಗಿಲ್ಲ. ಯಾಕಂದ್ರೆ ಈಗಾಗಲೇ ನಾನು ಹೇಳಿದಂತೆ ಫ್ಲೇವರ್ ಕೆಳಗಡೆ ಬೈಕ್ ಸವಾರರು ನಿಂತ್ಕೊಂಡಿದ್ರು, ಹಾಗಾಗಿ ತುಂಬಾನೇ ಹೊತ್ತು ಅವರು ಪಾಸ್ ಆಗ್ಲಿಕ್ಕೆ ಆಗಲಿಲ್ಲ. ಮಳೆ ಬರ್ತಾ ಇದ್ದ ಕಾರಣದಿಂದಾಗಿ ಅವರೆಲ್ಲರೂ ಕೂಡ ಅಲ್ಲೇ ನಿಂತ್ಕೊಂಡು ಹಿಂಬದಿಯಿಂದ ತೆರಳುವಂತಹ ವೆಹಿಕಲ್ಗಳು ಜಾಮ್ ಆಗಿದ್ವು. ಈಗ ಬಂದಂತಹ ಮಾಹಿತಿ ಅಂತಂದ್ರೆ ದಾಸರಳ್ಳಿ ಬಳಿ ಒಂದು ಬೈಕ್ಗಳ ಸಣ್ಣದಾದ ಒಂದು ಅಪಘಾತ ಕೂಡ ಆಗಿದೆ. ಕಾರಣದಾಗಿ ಅವರು ಏನು ಡ್ರೈನೇಜ್ ಏನಿದೆ ಆ ಡ್ರೈನೇಜ್ ಕೂಡ ಇಳಿಸಿದ್ದಾರೆ, ಆದರೆ ಯಾವುದೇ ರೀತಿಯಂತಹ ಹಾನಿ ಉಂಟಾಗಿಲ್ಲ ಅನ್ನೋ ಮಾಹಿತಿಗಳು ಕೂಡ ಲಭ್ಯ ಆಗಿದೆ. ಅಷ್ಟೇ ಅಲ್ಲ, ಶ್ರೀರಾಮ್ಪುರದಲ್ಲಿ ಒಂದು ಮನೆಯೊಳಗೆ ಸಂಪೂರ್ಣವಾಗಿ ನೀರು ನುಗ್ಗಿರುವಂಥದ್ದು, ಶಿವಾಜಿನಗರದಲ್ಲೂ ಕೂಡ ನೀರು ನುಗ್ಗಿರುವಂಥದ್ದು, ನಾಯಂಡಹಳ್ಳಿ ಬಳಿ ಕೂಡ ಒಂದು ಮನೆ ಒಳಗಡೆ ನೀರು ನುಗ್ಗಿರುವಂಥದ್ದು. ಈಗಾಗಲೇ ರೆಸ್ಕ್ಯೂ ತಂಡಗಳು ಕೂಡ ಅಲ್ಲಿ ತೆರಳಿ ಆ ನೀರನ್ನು ಹೊರಹಾಕುವಂಥದ್ದು, ಮತ್ತೆ ಮನೆಯಲ್ಲಿರುವಂತಹ ಏನು ಸದಸ್ಯರು, ಕುಟುಂಬ ಸದಸ್ಯರು, ಅವರು ಕೂಡ ಖುದ್ದಾಗಿ ನೀರನ್ನು ಹೊರಹಾಕುವಂತ ಕಾರ್ಯದಲ್ಲಿ ತೊಡಗಿದ್ದಾರೆ. ಇವತ್ತು ರಾತ್ರಿ ಅಂತ ಅವ್ರು ಯಾರು ನಿದ್ದೆ ಮಾಡ್ಲಿಕ್ಕೆ ಚಾನ್ಸೇ ಇಲ್ಲ, ಯಾಕಂದ್ರೆ ಮನೆಯೊಳಗೆ ಸಂಪೂರ್ಣವಾಗಿ ನೀರುಗಳು ನುಗ್ಗಿದೆ. ಈಗ ಅಷ್ಟೇ ಅಲ್ಲ, ಏನು MG ರೋಡ್ನಿಂದ ಬೈಯಪ್ಪನಹಳ್ಳಿ ತಳ್ಳುವಂತ ರಸ್ತೆಯಲ್ಲಿ ಒಂದು ಮರದ ಕೊಂಬೆ ಅಡ್ಡ ಬಿದ್ದು ಅಲ್ಲಿ ಸಂಪೂರ್ಣವಾಗಿ ಬೈಯಪ್ಪನಹಳ್ಳಿಯಿಂದ MG ರೋಡ್ ತನಕ ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ ಆಗಿದೆ. ಒಂದು ವೆಹಿಕಲ್ ಕೂಡ ಮೂವ್ ಆಗ್ತಿಲ್ಲ. ಇನ್ನು ಕೋರಮಂಗಲ ಕಡೆ ತೆರಳುವಂತ ವೆಹಿಕಲ್ಗಳು ಕೂಡ ಜಾಮ್ ಆಗಿದ್ದಾವೆ. ಮೈಸೂರು ರಸ್ತೆ ಕೂಡ ಸಂಪೂರ್ಣವಾಗಿ ಜಾಮ್ ಆಗಿದೆ.
ಏನು ಹೆಬ್ಬಾಳದಿಂದ ಮೇಕ್ರಿ ಸರ್ಕಲ್ ಕಡೆ ಬರುವಂತ ಯಾವಾಗಲೂ ಈ ಟೈಮಲ್ಲಿ ಟ್ರಾಫಿಕ್ ಜಾಮ್ ಆಗಿರುತ್ತೆ. ಆದ್ರೆ ಇವತ್ತು ಮಾತ್ರ ಒಂದು ಗಾಡಿ ಕೂಡ ಅಲ್ಲಿ ಕದಲ್ತಾ ಇಲ್ಲ. ಮೇಕ್ರಿ ಸರ್ಕಲ್ ನಿಂದ ಏನು ಯಲಹಂಕ ಕಡೆ ತೆರಳುವ ವೆಹಿಕಲ್ಗಳಿದೆ, ಆ ಫ್ಲೈಓವರ್ಗಳ ಮೇಲೆ ಕೂಡ ಗಾಡಿಗಳು ಇನ್ನೂ ಕೂಡ ನಿಂತಿದ್ದಾವೆ. ಮಳೆ ಸ್ಟಾರ್ಟ್ ಆಗದಾಗಿಂದಲೂ ಕೂಡ ಅಲ್ಲೇ ವೆಹಿಕಲ್ಗಳು ಕೂಡ ನಿಂತಿದ್ದಾವೆ. ಯಾವುದೇ ಇದಂತ ಮೂವಿಂಗ್ ಕೂಡ ಆಗ್ತಾ ಇಲ್ಲ, ಸಣ್ಣ ಪ್ರಮಾಣದಲ್ಲೂ ಕೂಡ ಮೂವಿಂಗ್ ಆಗ್ತಾ ಇಲ್ಲ ಅನ್ನೋ ಮಾಹಿತಿಗಳು ಈಗಾಗಲೇ ಕಂಟ್ರೋಲ್ ರೂಮ್ ಇಂದ ಲಭ್ಯ ಆಗಿದೆ. ಅಜಿತ್. ಎಸ್ ನಾಗೇಂದ್ರ, ದಯವಿಟ್ಟು ಟ್ರಾಫಿಕ್ ಕಂಟ್ರೋಲ್ ರೂಮ್ ಏನಾದರೂ ಮಾಹಿತಿ ಕೊಡೋದಕ್ಕೆ ಸಾಧ್ಯನಾ ಅನ್ನುವಂಥದ್ದನ್ನು ಪ್ರಯತ್ನಿಸಿ. ಯಾವ ಮಾರ್ಗಗಳಲ್ಲಿ ಅತಿ ಹೆಚ್ಚಿನ ಸಂಚಾರ ದಟ್ಟಣೆ ಇದೆ, ಜನ ಯಾವ ಮಾರ್ಗಗಳನ್ನು ಅವಾಯ್ಡ್ ಮಾಡಬೇಕು ಮತ್ತು ಯಾವ ಮಾರ್ಗಗಳ ಮೂಲಕ ಹೋದರೆ ಸರಳವಾಗಿ ಮನೆ ಸೇರಿಕೊಳ್ಳಬಹುದು ಅನ್ನುವಂಥ ಮಾಹಿತಿಯನ್ನು ಟ್ರಾಫಿಕ್ ಕಂಟ್ರೋಲ್ ರೂಮ್ನಿಂದ ಪಡೆಯಬಹುದು ಅನ್ನುವಂಥ ಪ್ರಯತ್ನ ನೀವು ಪಡಿ. ಒಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ನ ನಂತರ ಇತರ ಸುದ್ದಿಗಳು ಮುಂದುವರಿಯುತ್ತವೆ.